ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾಣಿ ಎಲ್ಲಿ ಹೊರಟೋದ? ನಾಣಿ 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 ನಾನಿ 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 ಎದ್ದೇಳು ನಾನಿ 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 ಕಣ್ಬಿಡು ನಾನಿ. ಏನಾಯ್ತು ನಾನಿ ನಾನಿ ಇಲ್ಲಿ ನೋಡು, ಕಣ್ಬಿಡು ನಾನಿ. ನಾನಿ ನಾನಿ ಏನಾಯ್ತು? ನಾಣಿ ಏನಾಯ್ತು? ಕಣ್ಬಿಡು ನಾಣಿ. ನಿನ್ಗೇನು ಆಗಲ್ಲ. ನೀನ್ ಡ್ಯಾನ್ಸ್ ಮಾಡ್ಬೇಡ ಅಂತ ಹೇಳಿದ್ದೆ ತಾನೇ. ಪ್ಲೀಸ್ ಕಣ್ಬಿಡು, ಪ್ಲೀಸ್ ಬಿಡು ನಾಣಿ. ನಾನಿ ಕಣ್ಬಿಡು. ನಾನಿ 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 ಏನಾಯ್ತು? ನಾನಿ ಜಾನು ಟ್ಯಾಬ್ಲೆಟ್ಸ್ ತಗೊಂಬ ಹೋಗು. ನಾನಿ ಎದ್ದೇಳು ನಾನಿ. ನಾನಿ ಪ್ಲೀಸ್ ಪ್ಲೀಸ್ ಕಣ್ಬಿಡು ನಾನಿ. ನೀನೇನು ಟೆನ್ಷನ್ ಮಾಡ್ಕೋಬೇಡ, ಏನು ಆಗಲ್ಲ. ಏ ವಿವೇಕ್, ಡಾಕ್ಟರ್ ಕಾಲ್ ಮಾಡು. ಸರಿ ದೊಡ್ಡಪ್ಪ, ಎದ್ದೇಳು ನಾನಿ ಪ್ಲೀಸ್. ನಾನಿ ಕಣ್ಬಿಡು. ನಾನಿ ಏನಾಯ್ತು ನಿಂಗೆ? ಎದೊಳಕ್ ಆಗ್ತಿಲ್ವಾ? ಜಾನು ನೋಡ್ಕೋಬೇಕಲ್ವಾ? ನಿಂಗೆ ಇವನ್ ಬಗ್ಗೆ ಗೊತ್ತಲ್ವಾ? ನಾನ್ ವಾಶ್ರೂಮ್ಗೆ ಹೋಗಿ ಬರೋ ಅಷ್ಟ್ರಲ್ಲಿ ಹೀಗಾಯ್ತಕ್ಕ. ಭಾಗ್ಯ ಪ್ಲೀಸ್ ಟೆನ್ಷನ್ ಆಗ್ಬೇಡ, ಎಚ್ಚರ ಆಗಿದ್ದೇನಲ್ಲ, ಏನು ಆಗಲ್ಲ. ನಾಣಿ ನೀನ್ ಬಾ. ಹುಷಾರು. ನಾಣಿ ಈಗ ಹೇಗಿದೆಯಾ? ಪರವಾಗಿಲ್ವಾ? ಭಾಗ್ಯ ನಾನು ಮಾತಾಡ್ತೀನಿ ಇರು. ಹೇ ನಾಣಿ, ನಿಂಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟನಾ? ಮತ್ ನನಗೆ ಹೇಳಬೇಕಿತ್ತು ತಾನೆ, ಯಾಕಷ್ಟು ದೂರ ಕೂತಿದ್ದೆ? ನೀನು ಡ್ಯಾನ್ಸ್ ಎಷ್ಟು ಚೆನ್ನಾಗಿ ಮಾಡಿದೆ ಗೊತ್ತಾ ಅಲ್ವಾ ವಿವೇಕ್? ಏನಂತ್ಯ? ಸಖತ್ತಾಗಿ ಮಾಡ್ದಣ್ಣ. ವಿವೇಕ್ ಅಷ್ಟು ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾನೆ, ಥ್ಯಾಂಕ್ಸ್ ಹೇಳಲ್ವಾ? ಥ್ಯಾಂಕ್ಸ್. ವೆಲ್ಕಮ್. ಹೌದು, ಡ್ಯಾನ್ಸ್ ಒಂದೇನಾ ಜೊತೆಗೆ ಸ್ಪೋರ್ಟ್ಸ್, ಸಿಂಗಿಂಗ್ ಬೇರೆ ಏನಾದ್ರೂ ಇಷ್ಟನಾ? ಸ್ಪೋರ್ಟ್ಸ್. ಯಾವ ಸ್ಪೋರ್ಟ್ಸ್ ಚೆನ್ನಾಗಿ ಆಡ್ತೀಯ ನೀನು? ಕ್ರಿಕೆಟ್. ಓ ವಾವ್, ನಿನಗೆ ಯಾವ ಕ್ರಿಕೆಟರ್ ಇಷ್ಟ? ರೋಹಿತ್ ಶರ್ಮಾ. ಸೂಪರ್. ಹಾ, ವಿರಾಟ್ ಕೊಹ್ಲಿ ಕೂಡ ಇಷ್ಟ. ವಾವ್, ನೋಡೋ ವಿವೇಕ್, ಎಲ್ಲಿ ಒಂದ್ಸಲ ನಿಂತ್ಕೋ. ಓ ವಾವ್, ಹೀರೋ ಕಣೋ ನೀನು. ಹೀರೋ ಅಲ್ಲ ಅಣ್ಣ, ಕ್ರಿಕೆಟರ್, ಜೂನಿಯರ್ ವಿರಾಟ್. ಭಾಗ್ಯ ಯಾಕೆ ಹಾಗೆ ಬಂದ್ಬಿಟ್ಟೆ? ಏನಿಲ್ಲ. ಸರಿ, ಈ ಡ್ರಿಂಕ್ ತಗೋ. ಬೇಡ, ನಾನು ಕುಡಿಯಲ್ಲ. ಪ್ಲೀಸ್ ಒಂದ್ಸಲ ಟೇಸ್ಟ್ ಮಾಡು. ನನಗೆ ಅಭ್ಯಾಸ ಇಲ್ಲ ಅಂತ ಹೇಳಿದ್ನಲ್ಲ. ಭಾಗ್ಯ, ನನ್ನ ಬರ್ತ್ಡೇ, ನನ್ನ ಫ್ಯಾಮಿಲಿ ಫಂಕ್ಷನ್, ಇಲ್ಲಿ ಎಲ್ಲರೂ ಡ್ರಿಂಕ್ಸ್ ತಗೋಬೇಕಾದ್ರೆ ನೀನು ಸ್ವಲ್ಪ ತಗೋಬೇಕು, ಇಲ್ಲಾಂದ್ರೆ ಎಲ್ರಿಗೂ ಬೇಜಾರಾಗತ್ತೆ. ಏನ್ ಹೇಳ್ತಿದ್ದೀರಾ ನೀವು? ನಿಮ್ಗೆಲ್ಲ ಡ್ರಿಂಕ್ಸ್ ಅಭ್ಯಾಸ ಇದ್ರೆ ನನ್ಗೂ ಇರ್ಬೇಕಾ? ಇಂಥದ್ದೆಲ್ಲ ನನ್ಗಿಷ್ಟ ಆಗಲ್ಲ. ಅಂದ್ರೆ ನನ್ನ ಮನೆಯವರೆಲ್ಲ ಕುಡುಕ್ರು ಅಂತ ಹೇಳ್ತಿದ್ಯಾ? ಹಾಗಂತ ನಾನ್ ಹೇಳಲಿಲ್ಲ. ನನ್ನ ಫ್ಯಾಮಿಲಿ ಅವ್ರಿಗೆ ಕುಡಿಯೋ ಅಭ್ಯಾಸ ಇದೆ ಅನ್ಕೊಂಡಿದ್ಯಾ? ಹಾಗಲ್ಲ. ಭಾಗ್ಯ, ನಿಂಗೆ ಗೊತ್ತಿಲ್ಲ, ನನ್ನ ಫ್ಯಾಮಿಲಿಲಿ ಯಾರಿಗೂ ಡ್ರಿಂಕ್ಸ್ ಮಾಡೋ ಅಭ್ಯಾಸ ಇಲ್ಲ.
ನಿಜ, ಇದು ಆಲ್ಕೋಹಾಲ್ ಅಲ್ಲ. ಮತ್ತು ನನ್ನ ಫ್ಯಾಮಿಲಿಯವ್ರ ಕೈಯಲ್ಲಿರೋದು ಯಾವುದು ಆಲ್ಕೋಹಾಲ್ ಅಲ್ಲ. ಜಸ್ಟ್ ಆ ಕಲರಲ್ಲಿರೋ ಒಂದು ಫ್ರೂಟ್ ಜ್ಯೂಸ್. ಈ ಹ್ಯಾಪಿ ಮೂಮೆಂಟ್ಸಲ್ಲಿ ಎಲ್ಲರೂ ಮಜವಾಗಿರ್ಲಿ ಅಂತ ಹೀಗೆ ಮಾಡಿರೋದಷ್ಟೆ. ಆ, ಏನ್ ಹೇಳ್ತಿದ್ದೀರಾ? ಗೆಸ್ಟ್ ಯಾರಿಗೂ ಬೇಜಾರಾಗಬಾರ್ದು ಅಂತ ಈ ಜ್ಯೂಸ್ ಕುಡಿತೀವಷ್ಟೆ. ಬೇಕಾದ್ರೆ ನೀನು ಟೇಸ್ಟ್ ಮಾಡು, ನಿನಗೆ ಗೊತ್ತಾಗುತ್ತೆ. ಹ್ಮ್ ಹ್ಮ್ ಹೌದು, ಇದು ಫ್ರೂಟ್ ಜ್ಯೂಸೇ. ಈಗ ಅರ್ಥ ಆಯ್ತಾ ಇದು ಡ್ರಿಂಕ್ಸ್ ಅಲ್ಲ ಅಂತ? ಫ್ಯಾಮಿಲಿ ಪಾರ್ಟಿ ನಡೀತಿರ್ಬೇಕಾದ್ರೆ ಗೆಸ್ಟ್ಗೆ ಯಾವ ಡ್ರಿಂಕ್ ಕೊಡಬೇಕು, ನಮಗೆ ಯಾವ್ದು ಕೊಡಬೇಕು ಅಂತ ನಮ್ಮ ವೇಟ್ರೆಸ್ಗೆ ಚೆನ್ನಾಗಿ ಗೊತ್ತು. ಅದನ್ನೇ ನಿನಗೂ ಕೊಟ್ಟಿತ್ತು. ಇದು ಗೊತ್ತು. Enjoy your drink. ತಾತ ಯಾವಾಗ್ಲೂ ಹೇಳ್ತಿದ್ರು, ನನ್ನ ಅರ್ಥ ಮಾಡ್ಕೊಂಡು ನನ್ನ ಜೊತೆನೇ ಇದ್ದು ನನ್ನ ಚೆನ್ನಾಗಿ ನೋಡ್ಕೊಳ್ಳೋ ವ್ಯಕ್ತಿ ಸಿಕ್ಕಿದ್ರೆ ಬಿಟ್ಕೊಡ್ಬಾರ್ದು ಅಂತ. ಆ ವ್ಯಕ್ತಿ ಸಿಕ್ಕಿದ್ರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.